ನಮಸ್ಕಾರ. ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದಿಂದ ರೈತರ ಅಭ್ಯುದಯಕ್ಕೆ ದೀರ್ಘಾವಧಿ ಯೋಜನೆ, ಹಿಂದಿನ ಸರ್ಕಾರಗಳಿಂದ ನೀರಾವರಿ ಯೋಜನೆಗಳ ನಿರ್ಲಕ್ಷ್ಯ, ಪ್ರಧಾನಿ ನರೇಂದ್ರ ಮೋದಿ. ಕನ್ನಡ ಭಾಷೆ ಉಳಿಸಿ ಬೆಳೆಸಲು ಸರ್ಕಾರ ಬದ್ಧ, ಭಾಷಾ ಮಾಧ್ಯಮ ಕುರಿತು ಪ್ರಸಕ್ತ ಕನ್ನಡ ಸಾಹಿತ್ಯ ಸಮ್ಮೇಳನ ಠರಾವು ಹೊರಡಿಸಲಿ, ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ. ಅಂಡಮಾನ್ ನಿಕೋಬಾರ್ ದ್ವೀಪಕ್ಕಿಂದು ಅಪ್ಪಳಿಸಲಿರುವ ಪಬೂಕ್ ಚಂಡಮಾರುತ, ಭಾರೀ ಮಳೆ ಮುನ್ನೆಚ್ಚರಿಕೆ. ಸಿಡ್ನಿ ಟೆಸ್ಟ್ ಕ್ರಿಕೆಟ್ ಪಂದ್ಯ, ಮೊದಲ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತದ ಮೇಲುಗೈ. ವಾರ್ತೆಗಳ ವಿವರ. ಜಾರ್ಖಂಡ್ನ ಮಂಡಲ್ ಜಲಾಶಯ ಪುನರ್ ನಿರ್ಮಾಣ ಮತ್ತು ಕಾನ್ಹಾರ್ ನೀರಾವರಿ ಯೋಜನೆಯ ಪೈಪ್ಲೈನ್ ಅಳವಡಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಶಿಲಾನ್ಯಾಸ ನೆರವೇರಿಸಿದರು. ಮುಖ್ಯಮಂತ್ರಿ ರಘುವರ್ ದಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಕಳೆದ 47 ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಮಂಡಲ್ ಜಲಾಶಯ ಪುನರ್ ನಿರ್ಮಾಣವನ್ನು 2,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿದ್ದು, ಈ ಕಾಮಗಾರಿಯಿಂದ ಹೆಚ್ಚುವರಿಯಾಗಿ 1,15,000 ಹೆಕ್ಟೇರ್ ಕೃಷಿ ಜಮೀನಿಗೆ ನೀರಾವರಿ ಸೌಲಭ್ಯ ಒದಗಲಿದೆ. ಪ್ರಧಾನಿ ನರೇಂದ್ರ ಮೋದಿ, ಹಿಂದಿನ ಸರ್ಕಾರಗಳು ರೈತರ ಅಭ್ಯುದಯಕ್ಕೆ ಆಸಕ್ತಿ ವಹಿಸದ ರೈತರನ್ನು ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡಿವೆ. ಸ್ವಾತಂತ್ರ್ಯ ಬಂದು 7 ದಶಕಗಳು ಕಳೆದರೂ ನೀರಾವರಿ ಯೋಜನೆಗಳಿಗೆ ಆದ್ಯತೆ ನೀಡಿಲ್ಲ. ಇದರಿಂದಲೇ ರೈತರು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಇದೀಗ ಕೃಷಿ ಸಾಲ ಮನ್ನಾ ಎಂಬ ಸುಳ್ಳು ಭರವಸೆ ನೀಡಿ ರೈತರನ್ನು ದಾರಿ ತಪ್ಪಿಸುವ ಪ್ರಯತ್ನ ನಡೆಯುತ್ತಿದೆ ಎಂದರು. ನೀರಾವರಿ ಯೋಜನೆಗಳು ಪೂರ್ಣಗೊಂಡಿದ್ದರೆ ರೈತರು ಸಾಲದ ಸುಳಿಗೆ ಸಿಲುಕುತ್ತಿರಲಿಲ್ಲ. ಕೇಂದ್ರದಲ್ಲಿನ ಬಿಜೆಪಿ ನೇತೃತ್ವದ ಸರ್ಕಾರ ರೈತರನ್ನು ಅನ್ನದಾತರನ್ನಾಗಿ ಪರಿಗಣಿಸಿ ನೀರಾವರಿ ಯೋಜನೆಗಳಿಗೆ 1 ಲಕ್ಷ ಕೋಟಿ ರೂಪಾಯಿ ಒದಗಿಸಿದೆ ಎಂದು ಹೇಳಿದರು. ಇಂದು ಮಧ್ಯಾಹ್ನ सिंचाई परियोजनाओं पर काम शुरू हुआ है, वो किसान की आय को दोगुना करने के हमारे प्रयास का अहम हिस्सा है. सिंचाई पर खर्च कम हो तो लागत अपने आप कम हो जाती है. लिहाजा देश में सिंचाई की पारंपरिक व्यवस्था से लेकर नई तकनीक को किसानों तक पहुंचाया जा रहा है. करीब 1,200 करोड़ रुपए की सोन कन्हर पाइपलाइन सिंचाई योजना से यहां के 14,000 हेक्टेयर से ज्यादा भूमि की सिंचाई हो सकेगी. साथ ही इस क्षेत्र के 3 लाख से ज्यादा लोगों को पीने का पानी भी उपलब्ध होगा. इस परियोजना के तहत 25 किलोमीटर से अधिक लंबाई का पाइप जमीन के भीतर बिछाया जाएगा. यानी जमीन पर खेती भी होती रहेगी और सिंचाई की सुविधा भी रहेगी. साथियों, किसानों को सशक्त करने के लिए जिन योजनाओं पर काम होना चाहिए था, उनको लेकर पहले की सरकारों का क्या रवैया रहा, उसकी गवाही यहां की उत्तर कोयल परियोजना दे रही है. वो परिवार की महिला सदस्य के नाम पर हम देखते गए. ऐसे में सिर्फ एक घर से ही गरीब के सशक्तिकरण का पूरा आंदोलन खड़ा करने का प्रयास हो रहा है. घर भी मिल रहा है, रोजगार भी, आत्मसम्मान भी और आत्मविश्वास भी, जो गरीबी को भारत से हटाने में बहुत मददगार सिद्ध हो रहा है. जब घर की बात होती है तो एक और बड़ा अंतर पहले की तुलना में यह है कि आजादी के बाद पहली बार किसी सरकार ने मध्यम वर्ग के घर की भी चिंता की है. मध्यम वर्ग को आर्थिक मदद के साथ ही ब्याज में भी राहत दी जा रही है. इस देश के हर नागरिक का अपने घर का सपना पूरा हो, इसी तरह पूरी ईमानदारी से हम प्रयास कर रहे हैं. अगर ಇಂದು ಮಧ್ಯಾಹ್ನ ಒಡಿಶಾ ರಾಜ್ಯದ ಬರಿಪಾದದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಬಾಲಸೋರ್, ಹಾಲ್ದಿಯಾ, ದುರ್ಗಾಪುರ್ ವಿಭಾಗದ ಎಲ್ಪಿಜಿ ಪೈಪ್ಲೈನ್ ಯೋಜನೆಗೆ ಪ್ರಧಾನಿ ಮೋದಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಟಾಟಾನಗರದಿಂದ ಬದಂಪಹಾರ್ ನಡುವಣ 2ನೇ ಪ್ಯಾಸೆಂಜರ್ ರೈಲಿಗೆ ಪ್ರಧಾನಿ ಮೋದಿ ಹಸಿರು ನಿಶಾನೆ ತೋರಲಿದ್ದಾರೆ. ನಂತರ ಸಾರ್ವಜನಿಕ ಸಭೆ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಕನ್ನಡ ಭಾಷೆ ಉಳಿಸಿಕೊಳ್ಳಲು ತಾವು ಬದ್ಧವಿದ್ದು ಭಾಷಾ ಮಾಧ್ಯಮ ಕುರಿತು ಪ್ರಸಕ್ತ ಕನ್ನಡ ಸಾಹಿತ್ಯ ಸಮ್ಮೇಳನ ಠರಾವು ಹೊರಡಿಸಲಿ ಎಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ.
ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚಿ ಕನ್ನಡ ಭಾಷೆಗೆ ಆದ್ಯತೆ ಕೊಡುವ ಕುರಿತು ಚರ್ಚೆಯಾಗಬೇಕು. ಆದರೆ ಈ ಬಗ್ಗೆ ಚರ್ಚೆಯಾಗಬೇಕು ಎಂದು ಅವರು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ಸಾರಿಗೆ ಬಸ್ ದರ ಏರಿಸಬೇಕೆಂಬ ಬೇಡಿಕೆ ಇದೆ. ಈ ಸಂಬಂಧ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳುವುದಾಗಿ ತಿಳಿಸಿದರು. ವಿಧಾನಸೌಧದ ಪಶ್ಚಿಮ ದ್ವಾರದ ಬಳಿ ನಿನ್ನೆ ಜಪ್ತಿಯಾದ ಹಣದ ಬಗ್ಗೆ ತನಿಖೆ ಪ್ರಗತಿಯಲ್ಲಿದೆ. ಈ ವಿಚಾರದಲ್ಲಿ ಪೊಲೀಸರು ಸ್ವತಂತ್ರವಾಗಿ ತನಿಖೆ ನಡೆಸಿ ವರದಿ ನೀಡಿದ್ದು, ಇಂದು ವಿವಿಧ ಗೋಷ್ಠಿಗಳು ನಡೆಯುತ್ತಿವೆ. ಅಂಬಿಕಾ ತನಯದತ್ತ ಪ್ರಧಾನ ವೇದಿಕೆಯಲ್ಲಿ ಕನ್ನಡ ಶಾಲೆಗಳ ಅಳಿವು ಉಳಿವು, ಮಹಿಳಾ ಸಂವೇದನೆ, ಗಡಿನಾಡು ತಲ್ಲಣಗಳು, ನೀರಾವರಿ ಜ್ವಲಂತ ಸಮಸ್ಯೆಗಳು, ಕನ್ನಡ ಚಲನಚಿತ್ರ ಮತ್ತು ಕಿರುತೆರೆ ಕುರಿತಂತೆ ಗೋಷ್ಠಿಗಳು ಅನಾವರಣಗೊಂಡಿವೆ. ಸಮ್ಮೇಳನಾಧ್ಯಕ್ಷ ಡಾ ಚಂದ್ರಶೇಖರ್ ಕಂಬಾರ್, ನಿಕಟಪೂರ್ವ ಪ್ರೊಫೆಸರ್ ಚಂದ್ರಶೇಖರ ಪಾಟೀಲ್ ಮತ್ತಿತರ ಸಾಹಿತ್ಯಾಸಕ್ತರು ಭಾಗವಹಿಸಿದ್ದಾರೆ. ಒಟ್ಟು 3 ದಿನಗಳ ಸಮ್ಮೇಳನದಲ್ಲಿ ವಿವಿಧ ಜ್ವಲಂತ ವಿಚಾರಗಳ 24 ಗೋಷ್ಠಿಗಳು ಜರುಗಲಿದ್ದು, ನೆಲ, ಜಲ, ಭಾಷೆ, ಗಡಿ ಮೇಲೆ ಸಾಹಿತಿಗಳು, ಸೃಜನಶೀಲ ಬರಹಗಾರರು ತಮ್ಮ ಅಭಿಪ್ರಾಯ ಮಂಡಿಸಲಿದ್ದಾರೆ. ಒಳಪಡಿಸಿದೆಯಾ ಸರ್ಕಾರ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಮುಚ್ಚೋದು ದೊಡ್ಡದಲ್ಲ, ಆದರೆ ಮುಚ್ಚಿದ ನಂತರ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಆ ತರದ ಒಂದು ಬದುಕನ್ನ, ಭವಿಷ್ಯವನ್ನ, ಆಯ್ತಾ, ಒಂದು ಒಂದು ಉತ್ತಮವಾದ ಘನತೆ, ಗೌರವದ, ಒಂದು ಸ್ವಾಭಿಮಾನದ ಒಂದು ಬದುಕನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಮಾಡ್ತಿದೆಯಾ ಸರ್ಕಾರ ಅನ್ನೋದು ತುಮಕೂರು ಜಿಲ್ಲೆ ಹಿರೇಹಳ್ಳಿಯಲ್ಲಿ ಸಾವಯವ ಮತ್ತು ಸಿರಿಧಾನ್ಯ ಬೆಳೆಗಾರರ ಒಕ್ಕೂಟಗಳ ಸಂಘದ ವತಿಯಿಂದ ಆರಂಭಿಸಿರುವ ಸಿರಿಧಾನ್ಯ ಸಂಸ್ಕರಣಾ ಘಟಕಕ್ಕೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಚಾಲನೆ ನೀಡಿದರು. ಈ ವೇಳೆ ಕಾರ್ಮಿಕ ಸಚಿವ ವೆಂಕಟರಮಣಪ್ಪ, ಸಂಸದ ಎಸ್ಪಿ ಮುದ್ದಹನುಮೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ದೇಶದ ಪ್ರತಿ ಬಡ ಕುಟುಂಬಗಳ ಆರೋಗ್ಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಆಯುಷ್ಮಾನ್ ಭಾರತ್ ಯೋಜನೆಯಡಿ ರಾಜ್ಯದ ಸಾವಿರಾರು ಕುಟುಂಬಗಳು ಫಲಾನುಭವಿಗಳಾಗಿದ್ದು ಅರ್ಹತಾ ಪತ್ರಗಳನ್ನು ಪಡೆದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು 1,60,212 ಅರ್ಹ ಕುಟುಂಬಗಳಿಗೆ ಅರ್ಹತಾ ಪತ್ರಗಳು ತಲುಪಿದ್ದು, ಇಲ್ಲಿನ ಅಂಚೆ ಇಲಾಖೆ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಫಲಾನುಭವಿಗಳಿಗೆ ಅರ್ಹತಾ ಪತ್ರಗಳನ್ನು ವಿತರಿಸುತ್ತಿದ್ದಾರೆ. ಒಟ್ಟು 184 ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವಂತಹ 5 ಲಕ್ಷ ರೂಪಾಯಿ ವಿಮೆಯನ್ನು ಒಳಗೊಂಡ ಈ ಯೋಜನೆಯ ಬಗ್ಗೆ ಜನರಿಗೆ ಮಾಹಿತಿ ನೀಡಲು ಜಿಲ್ಲೆಯಲ್ಲಿ 18 ಆರೋಗ್ಯ ಮಿತ್ರರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಫಲಾನುಭವಿ ಕಾಲೇಜು ವಿದ್ಯಾರ್ಥಿನಿ ಜಿನ್ಸಿ, ಯೋಜನೆಯಡಿ ನಮ್ಮ ಕುಟುಂಬ ಆಯ್ಕೆಯಾಗಿರುವುದು ಖುಷಿ ತಂದಿದೆ ಎಂದರು. ಮತ್ತೊಬ್ಬ ಫಲಾನುಭವಿ ಸುಪ್ರೀತಾ, ಯೋಜನೆಯಡಿ ನಮ್ಮ ಕುಟುಂಬವನ್ನು ಸೇರಿಸಲಾಗಿದ್ದು ನಮ್ಮ ಆರೋಗ್ಯ ಚಿಕಿತ್ಸೆಗೆ ಸರ್ಕಾರವೇ ವೆಚ್ಚ ಭರಿಸುವುದು ಸಂತಸದ ಸಂಗತಿ ಎಂದರು. ಶಿವಮೊಗ್ಗ ಅಂಚೆ ಇಲಾಖೆ ಸಾರ್ವಜನಿಕ ಸಂಪರ್ಕಾಧಿಕಾರಿ ಶಶಿಧರ್, ಪ್ರಧಾನಮಂತ್ರಿ ಮೋದಿಯವರ ಮಹತ್ತರ ಯೋಜನೆಗಳಲ್ಲಿ ಇದು ಒಂದಾಗಿದೆ. ಫಲಾನುಭವಿಗಳಿಗೆ 8 ರಿಂದ 10 ದಿನಗಳಲ್ಲಿ ಅರ್ಹತಾ ಪತ್ರ ತಲುಪುತ್ತದೆ ಎಂದು ತಿಳಿಸಿದರು. ಪೋಸ್ಟ್ ಮಾಸ್ಟರ್ ಪಿಎಸ್ ಮಂಜುನಾಥ್, ಬಡವರನ್ನು ಮೇಲ್ದರ್ಜೆಗೇರಿಸುವ ಪ್ರಯತ್ನ ಇದಾಗಿದ್ದು ಬಡವರಿಗೆ ಬಹಳ ಸಹಕಾರಿಯಾಗಿದೆ ಎಂದು ಶ್ಲಾಘಿಸಿದರು. ಯೋಜನೆ ಅತ್ಯಂತ ಉಪಯುಕ್ತವಾದಂತದ್ದು. ಭಾರತ ಸರ್ಕಾರದ ಅಂಚೆ ಸಹಾಯಕ ಪ್ರಕಾಶ್, ಯೋಜನೆಯ ಅರ್ಹತಾ ಪತ್ರಗಳನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯ ಈಗಾಗಲೇ ಆರಂಭವಾಗಿದೆ. ಆರಂಭಿಕ ಹಂತದಲ್ಲಿ 8,000 ಪತ್ರಗಳನ್ನು ತಲುಪಿಸಿದ್ದೇವೆ. ಇನ್ನು 5 ಲಕ್ಷಕ್ಕೂ ಹೆಚ್ಚು ಪತ್ರಗಳು ತಲುಪಬೇಕಿದೆ ಎಂದರು. ಅಂಚೆ ಪೇದೆಗಳ ಮೂಲಕ ಮನೆ ಮನೆಗೆ ವಿತರಿಸುವ ಕಾರ್ಯ ಸುಗಮವಾಗಿ ಸಾಗುತ್ತಿದೆ. 2018ನೇ ಸಾಲಿನ ರಾಷ್ಟ್ರೀಯ ಉದ್ಯಮಶೀಲತಾ ಪ್ರಶಸ್ತಿಯನ್ನು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಸುರೇಶ್ ಪ್ರಭು ಹಾಗೂ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಖಾತೆ ರಾಜ್ಯ ಸಚಿವ ಅನಂತಕುಮಾರ್ ಹೆಗಡೆ ದೆಹಲಿಯಲ್ಲಿ ನಿನ್ನೆ ವಿತರಿಸಿದರು. ವಿವಿಧ ವಲಯಗಳಲ್ಲಿ 39 ಯುವ ಉದ್ಯಮಿಗಳಿಗೆ ಪ್ರಶಸ್ತಿ ಸೇರಿದಂತೆ ಒಟ್ಟಾರೆ 43 ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಪ್ರಶಸ್ತಿ ಪುರಸ್ಕೃತರಿಗೆ ಪ್ರಮಾಣ ಪತ್ರ, ಟ್ರೋಫಿ ಹಾಗೂ 5 ರಿಂದ 10 ಲಕ್ಷ ರೂಪಾಯಿ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು. ಬಳಿಕ ಸುರೇಶ್ ಪ್ರಭು, ಜಗತ್ತಿನಾದ್ಯಂತ ಬದಲಾವಣೆಯಾಗುತ್ತಿದೆ, ಜನರು ನಿಶ್ಚಿತ ಆದಾಯದ ಉದ್ಯೋಗದಿಂದ ಉದ್ಯಮ ಚಟುವಟಿಕೆಗಳತ್ತ ತೊಡಗಿಸಿಕೊಳ್ಳುತ್ತಿದ್ದಾರೆ ಎಂದರು. ಅನಂತಕುಮಾರ್ ಹೆಗಡೆ, ಉದ್ಯೋಗ ಬಯಸುವುದರ ಬದಲು ಉದ್ಯೋಗ ನೀಡುವಂತಾಗಬೇಕು, ಎಲ್ಲರನ್ನೊಳಗೊಂಡ ಜನರ ಅಭಿವೃದ್ಧಿ ಹಾಗೂ ಉದ್ಯಮಗಳಿಗೆ ಕೇಂದ್ರ ಸರ್ಕಾರ ನೆರವು ನೀಡುತ್ತಿದೆ ಎಂದು ಅವರು ಹೇಳಿದರು. ದೇಶಾದ್ಯಂತ ಮಾನವರಹಿತ ರೈಲ್ವೆ ಕ್ರಾಸಿಂಗ್ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಮುಕ್ತಗೊಳಿಸಲು ಸರ್ಕಾರ ಮುಂದಾಗಿದೆ ಎಂದು ರಾಜ್ಯಸಭೆಯಲ್ಲಿ ನಿನ್ನೆ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಮಾನವರಹಿತ ರೈಲ್ವೆ ಕ್ರಾಸಿಂಗ್ನಿಂದ ಅಪಘಾತಗಳನ್ನು ತಗ್ಗಿಸುವ ಹಿನ್ನೆಲೆಯಲ್ಲಿ ಮುಂದಿನ ಕೆಲವೇ ವಾರಗಳಲ್ಲಿ ದೇಶದೆಲ್ಲೆಡೆ ಇರುವ ರೈಲ್ವೆ ಕ್ರಾಸಿಂಗ್ ವ್ಯವಸ್ಥೆ ಮುಕ್ತಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಎಂದು ಹೇಳಿದ್ದಾರೆ. ಕಳೆದ 9 ತಿಂಗಳಲ್ಲಿ ಕೇವಲ 3 ಅಪಘಾತಗಳು ಸಂಭವಿಸಿದ್ದು, ಡಿಸೆಂಬರ್ 18ರ ವೇಳೆಗೆ ದೇಶಾದ್ಯಂತ 3,500 ಕ್ರಾಸಿಂಗ್ಗಳು ಇರುವುದು ದಾಖಲಾಗಿದೆ.
ಇದೇ ವೇಳೆ ರಾಜ್ಯಸಭೆಯಲ್ಲಿ ಸಚಿವರು ಆಧುನಿಕ ತಂತ್ರಜ್ಞಾನದ ರೈಲ್ವೆ ಕೋಚ್ ನಿರ್ಮಿಸಲು ಅಗತ್ಯ ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದರು. ದೇಶದಲ್ಲಿ ಚುನಾವಣೆಗಳಿಗೆ ಬಳಸುತ್ತಿರುವ ವಿದ್ಯುನ್ಮಾನ ಮತಯಂತ್ರ ಇವಿಎಂ ತಿರುಚಲು ಅಸಾಧ್ಯ ಎಂದು ನಿವೃತ್ತ ಮುಖ್ಯ ಚುನಾವಣಾ ಆಯುಕ್ತ ಒಪಿ ರಾವತ್ ಜೈಪುರದಲ್ಲಿ ನಿನ್ನೆ ತಿಳಿಸಿದ್ದಾರೆ. ವಿದ್ಯುನ್ಮಾನ ಮತಯಂತ್ರವನ್ನು ತಿರುಚಲು ಪ್ರಯತ್ನಿಸಿದರೆ ಅದು ಫ್ಯಾಕ್ಟರಿ ಮೋಡ್ಗೆ ಹೋಗಲಿದೆ. ವಿದ್ಯುನ್ಮಾನ ಮತಯಂತ್ರಗಳಲ್ಲಿ ಬಳಸುತ್ತಿರುವ ತಂತ್ರಜ್ಞಾನವನ್ನು ಅತ್ಯಂತ ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಂಡಿದ್ದು, ಯಾವುದೇ ಕಾರಣಕ್ಕೂ ಅದನ್ನು ತಿರುಚಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಶಬರಿಮಲೆ ದೇವಸ್ಥಾನಕ್ಕೆ 50ರ ಪ್ರಾಯದ ಇಬ್ಬರು ಮಹಿಳೆಯರು ಪ್ರವೇಶಿಸಿದ ನಂತರ ಕೇರಳದಲ್ಲಿ ಹಿಂಸಾಚಾರ ಘಟನೆಗಳು ಮುಂದುವರೆದಿದ್ದು, ಕಣ್ಣೂರಿನಲ್ಲಿ ಬಿಜೆಪಿ ಸಂಸದ ಪೂರ್ವಿಕರ ಮನೆ ಮೇಲೆ ಅಪರಿಚಿತರು ನಾಡಬಾಂಬ್ ಎಸೆದಿದ್ದಾರೆ. ಅಲ್ಲದೆ ಕಣ್ಣೂರಿನ ಆರ್ಎಸ್ಎಸ್ ಕಚೇರಿಯನ್ನು ಧ್ವಂಸಗೊಳಿಸಲಾಗಿದೆ. ನಿನ್ನೆ ಸಿಪಿಎಂ ಶಾಸಕ ಎಎನ್ ಶಂಶಿ ಹಾಗೂ ಪಕ್ಷದ ಮುಖಂಡ ಪಿ ಶಶಿ ಅವರ ಮನೆಗಳ ಮೇಲೆ ಬಾಂಬ್ಗಳನ್ನು ಎಸೆದ ನಂತರ ಈ ಎರಡು ದಾಳಿಗಳು ನಡೆದಿವೆ. ಕಣ್ಣೂರಿನಲ್ಲಿರುವ ರಾಜ್ಯಸಭಾ ಸದಸ್ಯ ವಿ ಮುರಳೀಧರನ್ ಅವರ ಪೂರ್ವಿಕರ ಮನೆ ಮೇಲೆ ಬಾಂಬ್ ಎಸೆಯಲಾಗಿದ್ದು, ಯಾರೊಬ್ಬರೂ ಗಾಯಗೊಂಡಿಲ್ಲ ಎಂದು ಪೊಲೀಸರು ತಿಳಿಸಿರುವುದಾಗಿ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಮುದ್ರಾ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಈ ಯೋಜನೆಯಡಿ ಶಿರಸಿಯ ಸಿಂಡಿಕೇಟ್ ಬ್ಯಾಂಕ್ ಗೃಹ ಉದ್ಯೋಗ ಹಾಗೂ ಸ್ವಂತ ಉದ್ಯಮ ಮಾಡುವವರಿಗೆ ಹಣಕಾಸಿನ ಸಹಾಯ ನೀಡುತ್ತಿದೆ. ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ನಾನು ಒಂದು ಸ್ವಂತ ಉದ್ಯೋಗ ಮಾಡಬೇಕು. ಡಿಡಿ ನ್ಯೂಸ್ನೊಂದಿಗೆ ಕುಶಲಕರ್ಮಿ ನಾಗರತ್ನ ರಮೇಶ್ ಶೆಟ್ಟಿ ಸಿಂಡಿಕೇಟ್ ಬ್ಯಾಂಕ್ ಕೌಶಲ್ಯಾಭಿವೃದ್ಧಿ ಕೇಂದ್ರದಲ್ಲಿ ತರಬೇತಿ ಪಡೆದು ಸಿಂಡಿಕೇಟ್ ಬ್ಯಾಂಕ್ ಮುಖಾಂತರ ಸಾಲ ಪಡೆದು ಸ್ವಂತ ಉದ್ಯೋಗ ಮಾಡುತ್ತಿರುವುದಾಗಿ ತಿಳಿಸಿದರು. ಸಾಲ ಸೌಲಭ್ಯಕ್ಕಾಗಿ ಸರ್ ಅಲ್ಲಿ ಕೇಳಿದಾಗ ನನಗೆ ಉದ್ಯೋಗಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಮುದ್ರಾ ಯೋಜನೆಯಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸಿಕೊಟ್ರು. ಬ್ಯೂಟಿ ಪಾರ್ಲರ್ ನಡೆಸುತ್ತಿರುವ ನಶೀಂ ಶೇಖ್ ಸಿಂಡಿಕೇಟ್ ಬ್ಯಾಂಕಿನಿಂದ ಹಣಕಾಸಿನ ನೆರವು ಪಡೆದು ಸ್ವಂತವಾಗಿ ಬ್ಯೂಟಿ ಪಾರ್ಲರ್ ಆರಂಭಿಸಿ ಇಬ್ಬರಿಗೆ ಕೆಲಸ ನೀಡಿರುವುದಾಗಿ ತಿಳಿಸಿದರು. ನಂದು ಓನ್ ಏನಾದರೂ ಬಿಸ್ನೆಸ್ ಮಾಡಬೇಕಂತ ಥಿಂಕ್ ಮಾಡಿದಾಗ ನಾನು ಬ್ಯೂಟಿಷಿಯನ್ ಟ್ರೈನಿಂಗ್ ಅನ್ನು ತಗೊಂಡಿದ್ದೀನಿ. ಸೊ ಬ್ಯೂಟಿಷಿಯನ್ ಟ್ರೈನಿಂಗ್ ಮುಗಿದ ಕೂಡ ಮುಂದೆ ಏನು ಮಾಡಬೇಕು ಫೈನಾನ್ಷಿಯಲ್ ಬಗ್ಗೆ ಥಿಂಕ್ ಮಾಡಿದಾಗ ಆವಾಗ ನನಗೆ ಮುದ್ರಾ ಯೋಜನೆಯ ಬಗ್ಗೆ ಗೊತ್ತಾಯಿತು. ಸೊ ಅದ ನಂತರ ನಾನು ಸಿಂಡಿಕೇಟ್ ಬ್ಯಾಂಕಲ್ಲಿ ಹೋಗಿ ಮುದ್ರಾ ಯೋಜನೆಯ ಬಗ್ಗೆ ಕೇಳಿದಾಗ ಅವ್ರು ನನಗೆ ಹೀಗೆ ಲೋನ್ ಬಗ್ಗೆ ಸಲಹೆಯನ್ನು ಕೊಡಿದಾಗ ನಂಗೆ ಅವರಿಂದನೇ ನನಗೆ ಎಷ್ಟು ಬೇಕೋ ಅಷ್ಟು ಅಮೌಂಟನ್ನು ನನಗೆ ಅವ್ರು ಲೋನ್ ಮೂಲಕ ಮಾಡಿಕೊಟ್ಟಿದ್ದಾರೆ. ಸೊ ಇವಾಗ ನಾನು ನನ್ನ ಸ್ವಂತ ಬ್ಯೂಟಿ ಪಾರ್ಲರನ್ನು ಮಾಡಿದ್ದೀನಿ ಮತ್ತು ಒಂದು 2-3 ಜನಕ್ಕೆ ಕೆಲಸಕ್ಕೂ ಇಟ್ಕೊಂಡಿದ್ದೀನಿ. ಸೊ ನನ್ನ ಈ ಬಿಸ್ನೆಸ್ಸು ಚೆನ್ನಾಗೂ ಆಗ್ತಿದೆ. ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಮುದ್ರಾ ಯೋಜನೆಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಬ್ಯಾಂಕ್ನ ಶಾಖಾ ಪ್ರಬಂಧಕ ಮಧುಕೇಶ್ವರ್ ಹೆಗಡೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಸುಮಾರು 70ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಸಾಲ ಸೌಲಭ್ಯ ನೀಡಿರುವುದಾಗಿ ಹೇಳಿದರು. ನಾವು ಸಿರ್ಸಿ ನಗರದಾದ್ಯಂತ ಮತ್ತು ನಗರದ ಹತ್ತಿರದ ಹಳ್ಳಿಗಳಿಗೂ ಸಹಿತ ಹಲವಾರು ಫಲಾನುಭವಿಗಳಿಗೆ ಸಾಲ ಸೌಲಭ್ಯವನ್ನು ನೀಡಿದ್ದೇವೆ. ಇದರ ಲಾಭವನ್ನು ಪಡೆದುಕೊಂಡು ಜನರು ಸ್ವಂತ ಉದ್ಯೋಗ, ಕುಶಲಕರ್ಮಿಗಳು, ಬ್ಯೂಟಿ ಪಾರ್ಲರ್ ನಡೆಸ್ತಕ್ಕಂಥವರು, ಸಣ್ಣ ವ್ಯಾಪಾರಸ್ಥರು ಬಹಳಷ್ಟು ತಮ್ಮ ಉದ್ಯೋಗವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಅನುಕೂಲ ಆಗಿದೆ. ಉಡುಪಿಯ ಪಲಿಮಾರು ಕೃಷ್ಣಮಠ ಆಶ್ರಯದಲ್ಲಿ ಆಯೋಜಿಸಲಾಗಿರುವ ಇಂಡಾಲಜಿ ವಿಷಯ ಕುರಿತ 3 ದಿನಗಳ ವಿದ್ವತ್ ಗೋಷ್ಠಿಗೆ ಪೇಜಾವರ ಮಠದ ವಿಶ್ವೇಶತೀರ್ಥ ಸ್ವಾಮೀಜಿ ನಿನ್ನೆ ಚಾಲನೆ ನೀಡಿದರು. ಪರ್ಯಾಯ ಪಲಿಮಾರು ಮಠದ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ದೆಹಲಿಯ ಇಂಡಿಯನ್ ಕೌನ್ಸಿಲ್ ಆಫ್ ಫಿಲಾಸಫಿಕಲ್ ರಿಸರ್ಚ್ ಸಂಸ್ಥೆಯ ಅಧ್ಯಕ್ಷ ಪ್ರೊಫೆಸರ್ ಎಆರ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಉಡುಪಿ ತತ್ವ ಸಂಶೋಧನೆ ಪರಿಷತ್ ಪ್ರಕಟಿತ ಪಂಚಿಕಾ ಪ್ರಪಂಚ ಕೃತಿಯನ್ನು ವಿಶ್ವೇಶತೀರ್ಥರು ಬಿಡುಗಡೆಗೊಳಿಸಿದರು. ಬಳಿಕ ವಿಶ್ವೇಶತೀರ್ಥ ಸ್ವಾಮೀಜಿ ದಾರ್ಶನಿಕರು ಪ್ರತಿಪಾದಿಸುವ ವಿಷಯಗಳಲ್ಲಿ ತಾತ್ವಿಕ ಭಿನ್ನಾಭಿಪ್ರಾಯಗಳಿದ್ದರೂ ಅವರಲ್ಲಿ ಭೇದಭಾವ ಮಾಡುವುದು ಸರಿಯಲ್ಲ, ಎಲ್ಲರೂ ಪ್ರೀತಿ ಮತ್ತು ಸಾಮರಸ್ಯದಿಂದ ವರ್ತಿಸಬೇಕು ಎಂದರು. ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಭಾರತದ ಎಲ್ಲಾ ವಿದ್ವಾಂಸರನ್ನು ಉಡುಪಿಗೆ ಕರೆಸಿ ಗೋಷ್ಠಿ ಆಯೋಜಿಸಬೇಕೆನ್ನುವ ತಮ್ಮ ಸಂಕಲ್ಪ ಈಡೇರಿದೆ ಎಂದರು. तत्र
ಪ್ರೊಫೆಸರ್ ಎಸ್ಆರ್ ಭಟ್ ಇಂಡಾಲಜಿ ಪದ ಜರ್ಮನಿ ಮತ್ತಿತರ ಯುರೋಪ್ ರಾಷ್ಟ್ರದಿಂದ ಬಂದಿದ್ದು ಇದರ ಬದಲಿಗೆ ಭಾರತೀಯ ವಿದ್ಯೆ ಎಂದು ಬಳಸುವಂತೆ ಸಲಹೆ ನೀಡಿದರು. ಭಾರತದಲ್ಲಿ ನೈಜ ಇತಿಹಾಸದ ಬೋಧನೆ ಮತ್ತು ಸಂಶೋಧನೆಯ ಅಗತ್ಯವಿದೆ ಎಂದರು. आधुनिकस्य भारतस्य विद्या प्राचीनस्य आधुनिकेतरस्य भारतस्य विद्या इति उभयथापि अर्थसमावेशः भवति. ಅಂಧರ ರಾಷ್ಟ್ರೀಯ ಒಕ್ಕೂಟ ನ್ಯಾಷನಲ್ ಫೆಡರೇಷನ್ ಆಫ್ ದಿ ಬ್ಲೈಂಡ್ ವತಿಯಿಂದ ಬೆಂಗಳೂರಿನಲ್ಲಿ ನಿನ್ನೆ ವಿಶ್ವ ಬ್ರೈಲ್ ದಿನ ಆಚರಿಸಲಾಯಿತು. ದೃಷ್ಟಿ ವಿಶೇಷ ಚೇತನರು ಓದಲು ಬರೆಯಲು ಸಾಧ್ಯವಾಗುವಂತೆ ಬ್ರೈಲ್ ಲಿಪಿ ಕಂಡುಹಿಡಿದ ಲೂಯಿ ಬ್ರೈಲ್ ಅವರ ಜನ್ಮದಿನವನ್ನು ವಿಶ್ವ ಬ್ರೈಲ್ ದಿನ ಎಂದು ಆಚರಿಸುವ ಮೂಲಕ ಅವರನ್ನು ಸ್ಮರಿಸಲಾಗುತ್ತಿದೆ. ವಿಶೇಷ ಚೇತನರ ಕಲ್ಯಾಣಕ್ಕಾಗಿ ನಿಯುಕ್ತರಾದ ರಾಜ್ಯ ಆಯುಕ್ತ ಬಸವರಾಜು, ನ್ಯಾಷನಲ್ ಫೆಡರೇಷನ್ ಆಫ್ ದಿ ಬ್ಲೈಂಡ್ ಮುಖ್ಯ ಕಾರ್ಯದರ್ಶಿ ಗೌತಮ್ ಅಗರ್ವಾಲ್ ಮತ್ತಿತರರು ಪಾಲ್ಗೊಂಡಿದ್ದರು. ಬಸವರಾಜು, ರಾಜ್ಯದಲ್ಲಿ ಸುಮಾರು 4 ಲಕ್ಷ ದಿವ್ಯಾಂಗರಿದ್ದು 46,000 ಅಂಧ ವ್ಯಕ್ತಿಗಳನ್ನು ಗುರುತಿಸಲಾಗಿದೆ ಎಂದು ತಿಳಿಸಿದರು. ಗೌತಮ್ ಅಗರ್ವಾಲ್, ವಿಶ್ವಸಂಸ್ಥೆಯು ಜನವರಿ 4ರಂದು ಅಂತಾರಾಷ್ಟೀಯ ಬ್ರೈಲ್ ದಿನ ಎಂದು ಘೋಷಿಸಿರುವುದರಿಂದ ಬ್ರೈಲ್ ದಿನ ಹೆಚ್ಚಿನ ಮಾನ್ಯತೆಯನ್ನು ಪಡೆದುಕೊಂಡಿದೆ ಎಂದರು. ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಏನಿದ್ದೀವಿ ಅವ್ರನ್ನ ಎಲ್ಲರನ್ನೂ ಗುರುತಿಸಲಿಕ್ಕೆ ಮನೆ ಮನೆ ಸಮೀಕ್ಷೆ ಮಾಡಿದ್ದೇವೆ. ನಮ್ಮ ರಾಜ್ಯದಲ್ಲಿ ಸುಮಾರು ಈಗಾಗಲೇ 4.5 ಲಕ್ಷ ಜನರನ್ನ ಗುರುತಿಸಿದ್ದೇವೆ. ಅದರಲ್ಲಿ ಸುಮಾರು 4 ಲಕ್ಷ ಜನರನ್ನ ಆಯಾ ಪೋಲಿಂಗ್ ಸ್ಟೇಷನ್ ಯಾವ್ಯಾವ ಪೋಲಿಂಗ್ ಸ್ಟೇಷನ್ ಇದ್ದಾರೆ ಅಂತ ನಾವು ಗುರುತಿಸಿದ್ದೇವೆ. ಅದಷ್ಟಲ್ಲದೆ ಅವ್ರದ್ದು ಯಾವ್ಯಾವ ಅಂಗವಿಕಲತೆ ಇದೆ ಅನ್ನೋದನ್ನು ಪತ್ತೆ ಹಚ್ಚಿ. ಉತ್ತರ ಪ್ರದೇಶದ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ತಟವಾದ ಪ್ರಯಾಗ್ರಾಜ್ನಲ್ಲಿ ಮಕರ ಸಂಕ್ರಾಂತಿ ದಿನವಾದ ಜನವರಿ 15ರಿಂದ ಮಾರ್ಚ್ 4ರ ಮಹಾಶಿವರಾತ್ರಿವರೆಗೆ ಕುಂಭಮೇಳ ನಡೆಯಲಿದೆ. ಇದರ ಅಂಗವಾಗಿ ಏರ್ ಇಂಡಿಯಾ ಸಂಸ್ಥೆ ಪ್ರಮುಖ ನಗರಗಳಿಂದ ವಿಮಾನ ಸೇವೆ ಆರಂಭಿಸಲಿದೆ. ಇದೇ 13ರಿಂದ ಮಾರ್ಚ್ 13ರವರೆಗೆ ದೆಹಲಿ, ಅಹಮದಾಬಾದ್, ಕೋಲ್ಕತಾ ಮತ್ತಿತರ ನಗರಗಳಿಂದ ಪ್ರಯಾಗ್ರಾಜ್ಗೆ ವಿಮಾನ ಸೇವೆ ಕಲ್ಪಿಸಿದೆ. ದೆಹಲಿಯ ಸಿರಿಪೋರ್ಟ್ ಸಭಾಂಗಣದಲ್ಲಿ ಆಯೋಜಿಸಿರುವ 10 ದಿನಗಳ ಭಾರತೀಯ ಪನೋರಮಾ ಚಲನಚಿತ್ರೋತ್ಸವಕ್ಕೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ನಿನ್ನೆ ಚಾಲನೆ ನೀಡಿದರು. ಬಳಿಕ ಭಾರತೀಯ ಚಿತ್ರರಂಗಕ್ಕೆ ಅದ್ವಿತೀಯ ಕಾಣಿಕೆ ನೀಡಿದ ಹಿರಿಯ ಚಿತ್ರ ನಿರ್ದೇಶಕರಾದ ಮೃಣಾಲ್ ಸೇನ್ ಮತ್ತು ಸತ್ಯಜಿತ್ ರೇ ಹಾಗೂ ಋತ್ವಿಕ್ ಘಾಟಕ್ ಅವರ ಕೊಡುಗೆ ಅಪಾರ ಎಂದರು. ಬಳಿಕ ಡಿಡಿ ನ್ಯೂಸ್ನೊಂದಿಗೆ ದೇಶದ ವಿವಿಧ ಭಾಷೆಗಳಲ್ಲಿ ಅತ್ಯುತ್ತಮ ಚಿತ್ರಗಳು ನಿರ್ಮಾಣಗೊಳ್ಳುತ್ತಿದ್ದು ಮರಾಠಿ, ಮಲಯಾಳಂ, ಬಂಗಾಳಿ ಸೇರಿದಂತೆ ವಿವಿಧ ಭಾಷೆಗಳ ಚಿತ್ರಗಳು ಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಳ್ಳುತ್ತಿವೆ ಎಂದು ಹೇಳಿದರು. ಉತ್ಸವದ ಆರಂಭಿಕ ಚಿತ್ರವಾದ ಮಲಯಾಳಂನ ಒಲು ಚಲನಚಿತ್ರ ನಿರ್ದೇಶಕ ಶಾಜಿ ಎನ್ ಕರ್ ಚಿತ್ರೋತ್ಸವದಲ್ಲಿ ತಮ್ಮ ಚಿತ್ರ ಪ್ರದರ್ಶನಗೊಳ್ಳುತ್ತಿರುವುದು ಸಂತಸ ತಂದಿದೆ ಎಂದರು. ಚಲನಚಿತ್ರೋತ್ಸವ ನಿರ್ದೇಶನಾಲಯದ ಹೆಚ್ಚುವರಿ ಮಹಾನಿರ್ದೇಶಕ ಚೈತನ್ಯ ಪ್ರಸಾದ್, ಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ಚಿತ್ರಗಳು ಭಾರತದ ಉದ್ದಗಲವನ್ನು ಪ್ರದರ್ಶಿಸಲಿದೆ. ಇದರಲ್ಲಿ ಇದೇ ಮೊದಲ ಬಾರಿಗೆ ಸಿನಿಮಾ ನಿರ್ಮಾಣ ಮಾಡುವವರ ಚಿತ್ರಗಳು ಸೇರಿವೆ ಎಂದರು. 26 ಚಲನಚಿತ್ರಗಳು ಹಾಗೂ 21 ಕಿರುಚಿತ್ರ, ಸಾಕ್ಷ್ಯಚಿತ್ರಗಳು ಈ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಳ್ಳಲಿವೆ. 49ನೇ ಭಾರತೀಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ ಭಾರತೀಯ ಪನೋರಮಾ ವಿಭಾಗಕ್ಕೆ ಆಯ್ಕೆಯಾದ ಎಲ್ಲಾ ಚಲನಚಿತ್ರಗಳು ಈ ಚಿತ್ರೋತ್ಸವದಲ್ಲಿ ಪ್ರದರ್ಶನವಾಗಲಿವೆ. ನಾದಂ ನೃತ್ಯ ಮತ್ತು ಸಂಗೀತ ಅಕಾಡೆಮಿಗೆ 25 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ನಿನ್ನೆ ಅಮೆರಿಕದ ನೃತ್ಯಾಂಜಲಿ ತಂಡದಿಂದ ನೃತ್ಯ ಪ್ರದರ್ಶನ ಆಯೋಜಿಸಲಾಗಿತ್ತು. ಅಮೆರಿಕದ ಗುರು ಮೀನಾ ಟೆಲ್ಕಿಚೇರಾ ನೇತೃತ್ವದಲ್ಲಿನ 8 ನೃತ್ಯಗಾರ್ತಿಯರು ಭಗವದ್ಗೀತೆಯಲ್ಲಿನ ಕೃಷ್ಣನ ಜನ್ಮ ವೃತ್ತಾಂತ ಹೇಳುವ ಭಕ್ತಿ ಮಂಜರಿ ರೂಪಕವನ್ನು ಪ್ರಸ್ತುತಪಡಿಸಿದರು. ನಂತರ ನೃತ್ಯಗಾರ್ತಿಯರನ್ನು ಸನ್ಮಾನಿಸಿದ ಹಿರಿಯ ಪತ್ರಕರ್ತೆ ಹಾಗೂ ಕಲಾವಿದೆ ಜ್ಯೋತಿ ರಘುರಾಮನ್, ಅಮೆರಿಕದ ನೃತ್ಯಗಾರ್ತಿಯರ ಪ್ರದರ್ಶನ ಮನಮೋಹಕವಾಗಿತ್ತು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಕಾಡೆಮಿ ನಿರ್ದೇಶಕಿ ನಂದಿನಿ ಕೆ ಮೆಹ್ತಾ ದೇಶದಲ್ಲಿನ 20 ನಗರಗಳಲ್ಲಿ ನೃತ್ಯ ಪ್ರದರ್ಶನ ಆಯೋಜಿಸಲು ಚಿಂತನೆ ನಡೆಸಿರುವುದಾಗಿ ತಿಳಿಸಿದರು. ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ ಭದ್ರತಾ ಪಡೆಗಳು ಹಾಗೂ ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಆರಿಪಾಲ್ ಗ್ರಾಮದಲ್ಲಿ ಭಯೋತ್ಪಾದಕರು ಅಡಗಿದ್ದಾರೆಂದು ಖಚಿತ ಮಾಹಿತಿ ಆಧರಿಸಿ ಭದ್ರತಾ ಪಡೆಗಳು ತೀವ್ರ ಶೋಧ ಕಾರ್ಯಾಚರಣೆ ನಡೆಸಿದವು. ಈ ವೇಳೆ ಭಯೋತ್ಪಾದಕರು ಗುಂಡು ಹಾರಿಸಿದ್ದು, ಇದಕ್ಕೆ ಪ್ರತಿಯಾಗಿ ಭದ್ರತಾ ಪಡೆಗಳು ಪ್ರತ್ಯುತ್ತರ ನೀಡಿದ್ದು, ಗುಂಡಿನ ಕಾಳಗ ಮುಂದುವರೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ.
ರಾಜ್ಯ ಸರ್ಕಾರ ಈ ಹಿಂದೆ ಇಳಿಸಿದ್ದ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ತೆರಿಗೆಯನ್ನು ಮತ್ತೆ ಏರಿಕೆ ಮಾಡಿ ಆದೇಶ ಹೊರಡಿಸಿದೆ. ಪೆಟ್ರೋಲ್ ಮೂಲ ದರದ ಮೇಲೆ ಶೇಕಡಾ 32% ಹಾಗೂ ಡೀಸೆಲ್ ಮೇಲೆ ಶೇಕಡಾ 21% ತೆರಿಗೆಯನ್ನು ವಿಧಿಸಿದ್ದು, ನಿನ್ನೆ ಮಧ್ಯರಾತ್ರಿಯಿಂದಲೇ ಹೊಸ ದರ ಅನ್ವಯವಾಗಲಿದೆ. ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ತೆರಿಗೆ ದರ ಹೆಚ್ಚಿಸಿದ ಪರಿಣಾಮ ತೈಲ ಬೆಲೆ ಪ್ರತಿ ಲೀಟರ್ಗೆ ಸುಮಾರು ₹2 ಏರಿಕೆಯಾಗಲಿದೆ. ಇಂಧನ ದರ ಸತತ ಹೆಚ್ಚಳದ ಹಿನ್ನೆಲೆಯಲ್ಲಿ ಜನಸಾಮಾನ್ಯರ ಹೊರೆ ತಗ್ಗಿಸುವ ಉದ್ದೇಶದಿಂದ ಸೆಪ್ಟೆಂಬರ್ 17ರಂದು ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ₹2 ಕಡಿತಗೊಳಿಸಿತ್ತು. ಈ ಪರಿಷ್ಕರಣೆ ನಂತರವೂ ಕರ್ನಾಟಕದಲ್ಲಿ ಇಂಧನ ದರ ಇತರ ರಾಜ್ಯಗಳಿಗಿಂತ ಕಡಿಮೆ ಇದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಪಬುಕ್ ಚಂಡಮಾರುತ ಇಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಕ್ಕೆ ಅಪ್ಪಳಿಸಲಿದ್ದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ವಾಯುವ್ಯ ಮತ್ತು ಪಶ್ಚಿಮ ಕಡೆಗೆ ಪ್ರವೇಶಿಸುತ್ತಿರುವ ಪಬುಕ್ ಚಂಡಮಾರುತ ಇಂದು ಮಧ್ಯಾಹ್ನ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದತ್ತ ಸಾಗಲಿದೆ. ಪಬುಕ್ ಚಂಡಮಾರುತದಿಂದಾಗಿ ಇಂದು ಸಂಜೆಯಿಂದ ನಾಳೆಯವರೆಗೂ ಆ ಭಾಗದಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಭಾರತದ ಗುರುಕುಲ ಶಿಕ್ಷಣ ಪದ್ಧತಿ ಇಡೀ ವಿಶ್ವಕ್ಕೆ ಮಾದರಿ. ಆದರೆ ಇದು ಇಂದು ಆಧುನಿಕ ಶಿಕ್ಷಣ ಪದ್ಧತಿಯ ನಾಗಾಲೋಟದಲ್ಲಿ ಮರೆಯಾಗುತ್ತಿದೆ. ಆದರೂ ಅಲ್ಲೊಂದು ಇಲ್ಲೊಂದು ಗುರುಕುಲಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ಮೂಲಕ ಈ ಪ್ರಾಚೀನ ಶಿಕ್ಷಣ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿವೆ. ಇಲ್ಲಿದೆ ಒಂದು ವರದಿ. ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ ಪಟ್ಟಣದಿಂದ ಸಾಲೆತ್ತೂರು ಮುಡಿಪು ಹೋಗುವ ಮಾರ್ಗದಲ್ಲಿ ಮೂರುಕಜೆ ಎಂಬ ಊರಿದೆ. ವಿಟ್ಲ ಪಟ್ಟಣದಿಂದ 4-5 ಕಿಲೋಮೀಟರ್ ಸಾಗಿದಾಗ ದಟ್ಟ ಹಸಿರಿನ ನಡುವೆ ಪ್ರಕೃತಿಯ ಮಡಿಲಲ್ಲಿರುವ ಮೈತ್ರೇಯಿ ಗುರುಕುಲ ಮಂಗಳೂರಿನಿಂದ 45 ಕಿಲೋಮೀಟರ್ ಮತ್ತು ಪುತ್ತೂರಿನಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಮುಖ್ಯ ರಸ್ತೆಯಿಂದ ಗುರುಕುಲಕ್ಕೆ ಹೋಗುವ ಕಾಡು ದಾರಿಯಲ್ಲಿ ಪಕ್ಷಿಗಳ ಕಲರವದ ನಡುವೆ ಮುಂದಕ್ಕೆ ಹೋದಾಗ ಅಡಕೆ, ತೆಂಗು, ಬಾಳೆ ತೋಟಗಳ ನಡುವೆ ಹೆಣ್ಣು ಮಕ್ಕಳಿಗಾಗಿ ಮೀಸಲಾದ ಭಾರತೀಯ ಪರಂಪರೆಯ ಗುರುಕುಲ ನಮ್ಮನ್ನು ಸ್ವಾಗತಿಸುತ್ತದೆ. ಸಾಮರಸ್ಯದ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಆರಂಭವಾದ ಮೈತ್ರೇಯಿ ಗುರುಕುಲ ಇದೀಗ 24 ವರ್ಷಗಳನ್ನು ಪೂರೈಸುತ್ತಿದೆ. ಸ್ವಯಂ ಸೇವಕ ಸಂಘ ದೇಶದಲ್ಲಿ ಪ್ರಾಚೀನ ಭಾರತೀಯ ಪರಂಪರೆಯ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ಮತ್ತೆ ಪುನರುತ್ಥಾನ ಮಾಡುವುದಕ್ಕಾಗಿ ಕೈಗೊಂಡ ಯೋಜನೆಯ ಫಲಶ್ರುತಿ ಈ ಮೈತ್ರೇಯಿ ಗುರುಕುಲ. ಮೈತ್ರೇಯಿ ಗುರುಕುಲ ಅನ್ನೋ ಹೆಸರು ಕೇಳಿದಾಗಲೇ ನಾವು ಎಲ್ಲೋ ಬಹಳ ಭಾರತದ ಮೂಲದಲ್ಲಿ ಕೃಷಿ ಪರಂಪರೆಯ ನಾಡಿನಲ್ಲಿ ಇದ್ದೀವಿ ಅನ್ನುವ ಭಾವ ಬರುತ್ತೆ. ಸರಿಯೂ ಹೌದು. ನಮ್ಮ ನಿಜವಾದ ನೆರೇಟಿವ್ ಪರಿಚಯ ಅಂತಂದ್ರೆ ಯೋಗ, ಯಾಗ, ಅಧ್ಯಾತ್ಮನೇ. ITBT ಕೂಡ ನಾವು ಮುಂದೆ ಹೋಗ್ತೀವಿ. ಯಾಕೆಂದ್ರೆ ತಂತ್ರದಲ್ಲೂ ಮುಂದುವರಿತಾ ಇದ್ದೀವಿ ನಾವು ಜಗತ್ತಿನಾದ್ಯಂತ. ಆದರೆ ನಮ್ಮ ಮೂಲ ಬೇರು ಮಂತ್ರ, ಋಕ್, ಯಜು, ಸಾಮ, ಅಥರ್ವ, ಈ ನಾದ ಅಲ್ಲಿಂದ ನಮ್ಮ ಪರಂಪರೆ ಹರಿದು ಬರ್ತಾ ಇದೆ. ಇದೆಲ್ಲದರ ಒಂದು ಸಮೀಕ್ಷೆ ಅಧ್ಯಯನವನ್ನು ನಾವು ನಡೆಸಿದ್ವಿ. ಈ ಹೊಸ ದೃಷ್ಟಿ ಇಟ್ಟುಕೊಂಡು 1994-95ರಲ್ಲಿ ಮೈತ್ರೇಯಿ ಗುರುಕುಲವನ್ನು ನಾವು ಆರಂಭ ಮಾಡಿದ್ವಿ. ಮೂರುಕಜೆಯ ಮೈತ್ರೇಯಿ ಗುರುಕುಲದಲ್ಲಿ 112 ಮಂದಿ ಹೆಣ್ಣು ಮಕ್ಕಳು ಕಲಿಯುತ್ತಿದ್ದಾರೆ. 5ನೇ ತರಗತಿ ತೇರ್ಗಡೆಯಾದ ನಂತರ ಇಲ್ಲಿನ ಗುರುಕುಲಕ್ಕೆ ಸೇರ್ಪಡೆಯಾಗಬಹುದು. ಅದೇ ರೀತಿ ಸಂಸ್ಕೃತ ಭಾಷೆ ಗೊತ್ತಿರುವ 10ನೇ ತರಗತಿ ಪಾಸಾದವರು ಕೂಡ ಪ್ರವೇಶ ಪಡೆಯಬಹುದು. ಹೆಣ್ಣು ಮಕ್ಕಳು ದೈನಂದಿನ ಕೆಲಸ ಕಾರ್ಯಗಳನ್ನು ಮಾಡುತ್ತಲೇ ಶಿಕ್ಷಣ ಪಡೆಯುವುದು ಇಲ್ಲಿನ ವಿಶೇಷ. ಗುರುಕುಲದಲ್ಲಿ ದೈನಂದಿನ ಗೃಹ ಕಾರ್ಯಗಳಿಂದ ತೊಡಗಿ ಕೃಷಿ ಚಟುವಟಿಕೆ ತನಕ ಶಿಕ್ಷಣ ಇರುವುದರಿಂದ ವಿಶಾಲವಾದ ಜಮೀನು ಬೇಕಾಗುತ್ತದೆ. ಗುರುಕುಲ ಚಟುವಟಿಕೆಗೆ ಭೂಮಿ ದಾನ ಮಾಡಿದ ಮೂರುಕಜೆ ಪರಮೇಶ್ವರಿ ಅಮ್ಮನವರನ್ನು ಇಲ್ಲಿನ ಗುರುಕುಲದ ವ್ಯವಸ್ಥಾಪಕರಾದ ಜಗನ್ನಾಥ್ ಅವರು ಸ್ಮರಿಸುತ್ತಾರೆ. ಕೃಷಿ ಗುರುಕುಲದ ಮಕ್ಕಳ ಪಾಠದಲ್ಲಿ ಒಂದು ಭಾಗ. ಸುಮಾರು 3 ಎಕರೆ ಗದ್ದೆ, 2 ಎಕರೆ ತರಕಾರಿ ಕೃಷಿ ಹಾಗೂ ಇತರ ತೆಂಗು ಕಂಗುಗಳನ್ನು ಒಳಗೊಂಡಂತ ಸುಂದರವಾದಂಥ ಒಂದು ಪ್ರದೇಶ ಇಲ್ಲಿದೆ. ಮಕ್ಕಳು ಕೃಷಿಯ ಅನುಭವಕ್ಕೋಸ್ಕರ ತಮ್ಮನ್ನು ತಾವು ಸ್ವಲ್ಪ ತೊಡಗಿಸಿಕೊಳ್ತಾ ಇದ್ದಾರೆ. ಈ ಮೂಲಕ ನಮ್ಮ ಪಂಚಮುಖಿ ಶಿಕ್ಷಣದಲ್ಲಿ ಕೃಷಿಗೆ ನಾವು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೇವೆ. ದರ್ಶನದಲ್ಲಿ ಮುನ್ನಡೆಸಲಾಗುತ್ತಿದೆ. ಸ್ವಸ್ಥ ಸಮಾಜ ನಿರ್ಮಾಣ ಎಂಬ ಉದ್ದೇಶದ ಸಫಲತೆಗಾಗಿ ತನ್ನದೇ ಆದಂತಹ ಪಂಚಮುಖಿ ಶಿಕ್ಷಣ ಪದ್ಧತಿಯನ್ನು ಗುರುಕುಲ ಅಳವಡಿಸಿಕೊಂಡಿದೆ. ಶಿಕ್ಷಣದ ಆ ಪಂಚಮುಖಗಳು ಅಂದರೆ ವೇದ, ಯೋಗ, ವಿಜ್ಞಾನ, ಕೃಷಿ ಮತ್ತು ಕಲಾಕೌಶಲ. ಗುರುಕುಲ ಶಿಕ್ಷಣ ಪದ್ಧತಿಯು ಜೀವನ ಶಿಕ್ಷಣವಾಗಿದ್ದು
ಜೀವನದ ಗುರಿ ಮತ್ತು ಆ ಗುರಿಯನ್ನು ತಲುಪುವುದಕ್ಕಾಗಿ ಶಿಕ್ಷಣಾರ್ಥಿಗಳನ್ನು ಸನ್ನದ್ಧಗೊಳಿಸುತ್ತದೆ. ಸಮಾಜದಲ್ಲಿ ಅದರಲ್ಲೂ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ಬಯಸುವ ಹಾಗೂ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಸಂಪೂರ್ಣ ವಿಶ್ವಾಸವಿಟ್ಟಿರುವ ಪೋಷಕರು ತಮ್ಮ ಮಕ್ಕಳನ್ನು ಗುರುಕುಲಕ್ಕೆ ಕಳುಹಿಸಬಹುದು. ಇಲ್ಲಿ ಓದಿದಂತಹ ಎಲ್ಲ ವಿದ್ಯಾರ್ಥಿನಿಯರು ಸಹ ತಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾ ತಮ್ಮ ಕ್ಷೇತ್ರದಲ್ಲಿ ಆತ್ಮವಿಶ್ವಾಸದಿಂದ ಮುನ್ನಡೀತಾ ಇದ್ದಾರೆ. ಗುರುಕುಲದ ಗುರುಕುಲದ ಪ್ರತಿನಿಧಿಗಳಾಗಿ ತಮ್ಮ ಕಾರ್ಯವನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಗುರುಕುಲದಲ್ಲಿ ವೇದ ಮಂತ್ರಗಳಿಂದ ಹಿಡಿದು ಕಂಪ್ಯೂಟರ್ ಉಪಯೋಗಿಸುವ ತನಕ ಕಲಿಸಲಾಗುತ್ತಿದೆ. ಇಲ್ಲಿನ ಅಧ್ಯಯನ, ಸಂವಹನ ಭಾಷೆ, ಸಂಪೂರ್ಣ ಸಂಸ್ಕೃತ ಕೇವಲ ತರಗತಿಯಲ್ಲಿ ಅಲ್ಲದೆ ವ್ಯಾವಹಾರಿಕವಾಗಿಯೂ ಸಂಸ್ಕೃತ ಭಾಷೆಯನ್ನೇ ಬಳಸಲಾಗುತ್ತದೆ. ಇನ್ನೊಂದು ಸಂತೋಷದ ಸಂಗತಿ ಅಂತಂದ್ರೆ ಇಲ್ಲಿ ಓದಿದಂತಹ ಅಂದ್ರೆ 12 ವರ್ಷ ಶಿಕ್ಷಣವನ್ನು ಮುಗಿಸಿ 5 ಮಂದಿ ವಿದ್ಯಾರ್ಥಿನಿಯರು ಇಲ್ಲೇ ಮಾತೃಶ್ಯವರಾಗಿ ಅಥವಾ ಶಿಕ್ಷಕಿಯರಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಈ ರೀತಿ ತಾವು ಜ್ಞಾನವನ್ನು ಇಲ್ಲಿಂದ ಪಡಿಬೇಕು, ಆ ಜ್ಞಾನವನ್ನು ಸಮಾಜಕ್ಕೆ ಹಂಚಿಕೊಳ್ಬೇಕು ಎನ್ನುವಂತ ಆಶಯವನ್ನು ಎಲ್ಲರೂ ಸಹ ಹೊಂದಿದ್ದಾರೆ. ಇದಕ್ಕೆ ಪಾಲಕರು ತುಂಬಾ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಪ್ರತಿ ಮನೆಯೂ ಗುರುಕುಲ ಆಗಬೇಕು ಎನ್ನುವುದು ಗುರುಕುಲ ಪದ್ಧತಿಯ ಮೂಲ ಉದ್ದೇಶ. ಉತ್ತರ ಕರ್ನಾಟಕ ಜಿಲ್ಲೆಗಳ ವಿದ್ಯಾರ್ಥಿನಿಯರು ಹಲವರು ಇಲ್ಲಿನ ಗುರುಕುಲ ಶಿಕ್ಷಣ ಪಡೆಯುತ್ತಿದ್ದಾರೆ. ಇಲ್ಲಿನ ವಾತಾವರಣಕ್ಕೆ ಖುಷಿಯಿಂದ ಒಗ್ಗಿಕೊಂಡಿದ್ದಾರೆ. ಮಾತ್ರವಲ್ಲದೆ ಇತರ ಶಿಕ್ಷಣ ಸಂಸ್ಥೆಗಳಿಗೆ ಸೇರಿದ್ದರೆ ಇಂತಹ ಮಹತ್ವದ ಜೀವನ ಶಿಕ್ಷಣದ ಅವಕಾಶ ತಪ್ಪಿ ಹೋಗುತ್ತಿತ್ತು ಎಂಬುದು ವಿದ್ಯಾರ್ಥಿನಿಯರ ಅಭಿಪ್ರಾಯ. ನನಗೆ ಚಿಕ್ಕವಳಿದ್ದಾಗಿಂದನೂ ಆಸೆ ಇತ್ತು, ನನಗೆ ವೇದ ಕಲಿಬೇಕು, ಭಗವದ್ಗೀತೆ ಕಲಿಬೇಕು, ಉಪನಿಷತ್ತು, ಶಾಸ್ತ್ರಾಧ್ಯಯನ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಹಾಗೆ ನನಗೆ ಈ ಗುರುಕುಲದ ಪರಿಚಯ ಆಯಿತು. ಈ ಗುರುಕುಲಕ್ಕೆ ಬಂದಾಗ ನಂಗೆ ಒಂಚೂರು ಬೇಜಾರಾಗಿತ್ತು, ಅಪ್ಪ ಅಮ್ಮನ ಬಿಟ್ಟು ಇರೋಕ್ಕಾಗಲ್ಲ ಅಂತ. ಆದರೆ ಹಾಗೆ ಈ ವಾತಾವರಣ ನೋಡಿ ಅಷ್ಟೇ ಖುಷಿ ಪಟ್ಟಿದ್ದೀನಿ. ನಮ್ಮ ಸಂಸ್ಕೃತಿಯನ್ನು ಉಳಿಸೋಕ್ಕಾಗಿ ಅಂದರೆ ಭಾರತೀಯತೆಯನ್ನು ಉಳಿಸೋಕ್ಕಾಗಿ ನೀವೆಲ್ಲರೂ ಬರಬೇಕು ಅಂತ ಬೇಡ್ಕೊತಿದ್ದೀನಿ. 12 ವರ್ಷದ ನನ್ನ ಗುರುಕುಲ ಶಿಕ್ಷಣವನ್ನು ಮುಗಿಸಿ 5 ವರ್ಷದಿಂದ ಇಲ್ಲಿ ಮಾತೃಶ್ರೀಯಾಗಿ ಅಧ್ಯಾಪಿಕೆಯಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ನಾನು ಗುರುಕುಲದಲ್ಲಿ ಪಡೆದಂಥದ್ದು ಬಹಳ. ಒಬ್ಬ ವ್ಯಕ್ತಿ ಸ್ವಸ್ಥ ಆಗಬೇಕು ಅಂತಂದ್ರೆ ಅವನ ಬೌದ್ಧಿಕ, ಮಾನಸಿಕ, ಶಾರೀರಿಕ ಬೆಳವಣಿಗೆ ಸರಿಯಾಗಿ ಆಗಬೇಕು. ಈ 3 ವಿಷಯದಲ್ಲಿ ಅವನು ಸ್ವಸ್ಥನಾದಾಗ ಮಾತ್ರ ಸಮಾಜದಲ್ಲಿ ಮುನ್ನಡೆಯುತ್ತಾ ಸಮಾಜವನ್ನು ಮುನ್ನಡೆಸ್ತಾ ಅವನು ಸಾಗಬಹುದು. ಇದಕ್ಕೆ ಪೂರಕವಾದಂತಹ ಶಿಕ್ಷಣವನ್ನ ನಾವು ಗುರುಕುಲದಲ್ಲಿ ಪಡಿತಾ ಇದ್ದೇವೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ತುಂಬಾ ಹೆಮ್ಮೆಯ ವಿಷಯ. ಪ್ರಕೃತಿಯೊಡನೆ ಸಾಮರಸ್ಯದ ಬದುಕು ನಮ್ಮದಾಗಬೇಕು ಎಂಬ ಪರಿಕಲ್ಪನೆಯನ್ನು ವಿದ್ಯಾರ್ಥಿನಿಯರಲ್ಲಿ ಮೂಡಿಸಬೇಕೆಂಬ ಉದ್ದೇಶದಿಂದ ಕೃಷಿಯ ಜೊತೆ ಕೃಷಿಗೆ ಪೂರಕವಾದ ಗೋಸೇವೆ, ಅಗ್ನಿಹೋತ್ರಾದಿಗಳನ್ನು ಇಲ್ಲಿ ಜೋಡಿಸಲಾಗಿದೆ. ಆಹಾರ ಧಾನ್ಯಗಳು, ತರಕಾರಿ ಸೇರಿದಂತೆ ಗುರುಕುಲದ ಬಹುತೇಕ ಆಹಾರ ಸಾಮಗ್ರಿ ಇಲ್ಲೇ ತಯಾರಾಗುತ್ತದೆ. ಇಲ್ಲಿ ವಿದ್ಯಾರ್ಥಿನಿಯರು ಇರಬಹುದು, ಇಲ್ಲಿರುವಂತಹ ಮಾತೃಶ್ರೀಯವರು ಇರಬಹುದು, ಪಾಲಕರು ಇರಬಹುದು, ಸಮಾಜದ ಜನರು ಇರಬಹುದು ಮತ್ತು ನಮ್ಮ ಮಾರ್ಗದರ್ಶಕ ಮಂಡಳಿ, ಗುರುಕುಲಕ್ಕೆ ಒಂದು ಶಿಕ್ಷಣದ ನಿರ್ದೇಶನವನ್ನು ನೀಡುವಂತಹ ಒಂದು ಮಾರ್ಗದರ್ಶಕ ಮಂಡಳಿ ಇದೆ. ಈ ಒಂದು 5 ಸ್ತಂಭಗಳ ಮೂಲಕವಾಗಿ ಗುರುಕುಲ ಮುನ್ನಡೆಯುತ್ತಾ ಇದೆ. ಗುರುಕುಲ ಶಿಕ್ಷಣ ಪಡೆಯುತ್ತಿರುವ ಹಿರಿಯ ವಿದ್ಯಾರ್ಥಿನಿಯರು ಗ್ರಾಮಗಳಿಗೆ ತೆರಳಿ ಅಲ್ಲಿಯ ಗ್ರಾಮ ನಿವಾಸಿಗಳಿಗೆ ಭಾರತೀಯ ಸಂಸ್ಕೃತಿಯ ಪರಿಚಯ ಕೂಡ ಮಾಡಿಕೊಡುತ್ತಾರೆ. ಇಂತಹ ಪ್ರಯೋಗವೊಂದು ಪ್ರಾಯೋಗಿಕವಾಗಿ ಯಶಸ್ವಿಯಾಗುತ್ತಿರುವ ಈ ಸಂದರ್ಭದಲ್ಲಿ ಈ ವ್ಯವಸ್ಥೆಯನ್ನು ಉದಾರವಾಗಿ, ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಬೇಕು ಎನ್ನುತ್ತಾರೆ ಡಾಕ್ಟರ್ ರಾಮಚಂದ್ರ ಭಟ್. ಕ್ರಿಕೆಟ್. ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ಸಿಡ್ನಿಯಲ್ಲಿ ನಡೆಯುತ್ತಿರುವ 4ನೇ ಕ್ರಿಕೆಟ್ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಪ್ರವಾಸಿ ತಂಡ ಮೇಲುಗೈ ಸಾಧಿಸಿದೆ. ಭಾರತ 7 ವಿಕೆಟ್ ನಷ್ಟಕ್ಕೆ ಪೇರಿಸಿದ 622 ರನ್ಗಳ ಬೃಹತ್ ಮೊತ್ತ ಬೆನ್ನತ್ತಿದ ಆಸ್ಟ್ರೇಲಿಯಾ 3ನೇ ದಿನದಾರ್ಢ್ಯಕ್ಕೆ 6 ವಿಕೆಟ್ ನಷ್ಟಕ್ಕೆ 236 ರನ್ ಗಳಿಸಿದೆ. ಈ ಮೂಲಕ ಆತಿಥೇಯ ತಂಡ 386 ರನ್ಗಳ ಹಿನ್ನಡೆ ಸಾಧಿಸಿದೆ. ಭಾರತದ ಪರ ಕುಲ್ದೀಪ್ ಯಾದವ್ 3, ರವೀಂದ್ರ ಜಡೇಜಾ 2 ವಿಕೆಟ್ ಪಡೆದಿದ್ದಾರೆ. ಸರಣಿಯ ಅಂತಿಮ ಪಂದ್ಯ ಇದಾಗಿದ್ದು ಭಾರತ ಈಗಾಗಲೇ 2-1 ಮುನ್ನಡೆ ಕಾಯ್ದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದಿಂದ ರೈತರ ಅಭ್ಯುದಯಕ್ಕೆ ದೀರ್ಘಾವಧಿ ಯೋಜನೆ, ಹಿಂದಿನ ಸರ್ಕಾರಗಳಿಂದ ನೀರಾವರಿ ಯೋಜನೆಗಳ ನಿರ್ಲಕ್ಷ್ಯ, ಪ್ರಧಾನಿ ನರೇಂದ್ರ ಮೋದಿ. ಕನ್ನಡ ಭಾಷೆ ಉಳಿಸಿ ಬೆಳೆಸಲು ಸರ್ಕಾರ ಬದ್ಧ, ಭಾಷಾ ಮಾಧ್ಯಮ ಕುರಿತು ಪ್ರಸಕ್ತ ಕನ್ನಡ ಸಾಹಿತ್ಯ ಸಮ್ಮೇಳನ ಠರಾವು ಹೊರಡಿಸಲಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಅಂಡಮಾನ್ ನಿಕೋಬಾರ್ ದ್ವೀಪಕ್ಕಿಂದು ಅಪ್ಪಳಿಸಲಿರುವ ಪಬೂಕ್ ಚಂಡಮಾರುತ, ಭಾರೀ ಮಳೆ ಮುನ್ನೆಚ್ಚರಿಕೆ.
ಸಿಡ್ನಿ ಟೆಸ್ಟ್ ಕ್ರಿಕೆಟ್ ಪಂದ್ಯ ಮೊದಲ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತದ ಮೇಲುಗೈ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.